ಐ ಫ್ಯಾಮಿಲಿ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಸಂಡಿಗೆ ಹೇಗೆ ಮಾಡೋದು ಅಂತ ರೆಸಿಪಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೀರು ಕುದಿಯೋ ಟೈಮಲ್ಲಿ ನಾವು ನೈಟೇ ಸಬ್ಬಕ್ಕಿನ ನೆನೆಸಿ ಇಟ್ಕೋಬೇಕು. ಸೊ ನೆನೆಸಿರೋ ಸಬ್ಬಕ್ಕಿನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಅವಾಗಲೇ ಎಷ್ಟು ವೈಟ್ ವೈಟ್ ಆಗಿತ್ತು, ಇವಾಗ ನೋಡಿ ಈ ತರ ಟ್ರಾನ್ಸ್ಪರೆಂಟ್ ಆಗ್ತಾ ಇರುತ್ತೆ. ನೀವು ಕುದಿಸ್ತಾ ಕುದಿಸ್ತಾ ಅದು ಫುಲ್ಲು ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನೋಡಿ ಈ ತರ ಕಾಣತ್ತೆ. ಸೊ ಅವಾಗ ಇದು ಚೆನ್ನಾಗೆ ಬೆಂದಿದೆ ಅಂತ. ಇದು ಬೇಯಕ್ಕೆ ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ಆದ್ರೂ ಬೇಕಾಗತ್ತೆ. ಚೆನ್ನಾಗೆ ಬೆಂದ್ಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ಅವಾಗ ಅದು ತಣ್ಣಗಾದಾಗ ಇನ್ನ ಗಟ್ಟಿ ಆಗತ್ತೆ. ಆಮೇಲೆ ನಿಮ್ಗೆ ಏನ್ ಖಾರಕ್ಕೆ ಬೇಕಾಗಿರುತ್ತೆ ಮತ್ತೆ ಜೀರಿಗೆ ಇಲ್ಲ ಕೆಲವೊಬ್ರು ಎಳ್ಳು ಈ ತರದೆಲ್ಲ ಹಾಕ್ತಾರಲ್ಲ. ಸೊ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕೋಬಹುದು. ಅದೆಲ್ಲ ಹಾಕ್ಬಿಟ್ಟು ನೋಡಿ ಈ ತರ ಒಂದ್ ಸ್ಪೂನಲ್ಲಿ ಒಂದ್ ವೈಟ್ ಕಲರ್ ಕಾಟನ್ ಬಟ್ಟೆ ಮೇಲೆ ಈ ತರ ಸುಮ್ನೆ ಹಾಕೊಂಡು ಹೋಗ್ತಾ ಇದ್ರೆ ಆಯ್ತು. ತುಂಬಾ ಚೆನ್ನಾಗಿ ಸಂಡಿಗೆ ರೆಡಿ ಆಗ್ಬಿಡುತ್ತೆ. ನೋಡಿ ನಾನು ಇಷ್ಟು ಹಾಕಿದೀನಿ. ನಾನಿಲ್ಲಿ 1 kg ಕ್ವಾಂಟಿಟಿಯಲ್ಲಿ ಮಾಡಿದ್ದೆ. ಸೊ 2 ದಿನ ಒಣಗಿದ ಮಡೆ ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆಲಿ ಹಾಕಿ ಚೆನ್ನಾಗೆ ಫ್ರೈ ಮಾಡಿ ತೆಗೆದ್ರೆ ಒಳ್ಳೆ ಮನೇಲಿ ತುಂಬಾ ಟೇಸ್ಟಿ ಆಗಿರೋ ಸಂಡಿಗೆ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.